ವೆಸ್ಟೀಸ್ ಆಲ್ ಲೀಡರ್ಸ್ ಗುಡ್ ಮಾರ್ನಿಂಗ್. ಸವದತ್ತಿ ತಾಲೂಕು ಚುಳ್ಕಿ ಗ್ರಾಮದೊಳಗೆ ನಾನು ರಾಚಯ್ಯ ಸಂಗಯ್ಯ ಪೂಜಾರ್ ಅನ್ನೋರಿಗೆ ನಾನು ರೈತರಿಗೆ ಇವು ಪ್ರಾಡಕ್ಟನ್ನು ಸಜೆಷನ್ ಮಾಡಿದ್ದೆ ವೆಸ್ಟೀಸ್ ಕಂಪ್ನಿಯಿಂದ. ಈಗ ಯಾವ ಥರ ಅವ್ರದ್ದು ಹೆಸರು ಇದೆ, ಮಗ್ಲು ರಾಸಾಯನಿಕ ಯೂಸ್ ಮಾಡಿದವ್ರ ಹೊಲ ಹೇಗಿದೆ, ವೆಸ್ಟೀಸ್ ಕಂಪ್ನಿ ಒಳಗೆ ಇದನ್ನು ಪ್ರಾಡಕ್ಟನ್ನು ಯೂಸ್ ಮಾಡ್ಯಾರ ಇವರು. ಅವ್ರ ಬಾಯಿಲೇ ಕೇಳೋಣ, ರೈತರ ಬಾಯಿಲೇ ಬನ್ನಿ. ಸರ್, ಇದು ರಾಸಾಯನಿಕದ ಬಗ್ಗೆ ಇದಕ್ಕೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಫಸ್ಟ್ ಯಾವ ಥರ ನೀವು ಯೂಸ್ ಮಾಡಿರಿ? ನಾವು ಫಸ್ಟ್ ಮಿಷನ್ ಅಂತೇಳಿ ಇವರು ಹಂಚಿನದವರು ನಮ್ಗೆ ಇದ್ರ ಬಗ್ಗೆ ತಿಳಿಸಿದ್ರೆ, ನಾವು ಅವಾಗ ಅವ್ರು ಕಾಲ್ ಮಾಡಿದಾಗ ನೀವು ಎಷ್ಟು ಹಾಕ್ಬೇಕಂತ ಮಾಡಿದಿರಿ ಅಂತ ಕೇಳಿದ್ರೆ, ನಾವು 20 ಎಕರೆ ಹೆಸರು ಹಾಕ್ಬೇಕಂತ ಮಾಡಿದ್ದೀವಿ ಅಂದ್ರೆ, ಅವಾಗ ನೀವು ವೆಸ್ಟೀಸ್ ಕಂಪ್ನಿಯಿಂದ ನಾ 10 ಎಕರೆ ಪ್ರಾಡಕ್ಟ್ ನಿಮಗೆ ಕೊಡ್ತೀನಿ, ಅದನ್ನೂ ಸೊಲ್ಯೂಷನ್ ನೋಡಿರಿ, ಒಳ್ಳೆ ರಾಸಾಯನಿಕ ಸೊಲ್ಯೂಷನ್ನು ನೋಡ್ಕೊರಿ, ಯಾರು ಯಾವ್ದು ಅನುಕೂಲ ಆಕತ್ತೆ ನೀವು ಇದೊಂದು ಮಾಡಿ ನೋಡ್ಬೇಕಂತ ಹೇಳಿದಾಗ, ನಾ ಆಯ್ತು ಸರ್ 10 ಎಕರೆದ ಏನು ಬರ್ತೈತಲ್ಲ ಕೊಡಂದ. ಬಟ್ ಈಗ ಅವರು ಅಗ್ರಿಮಿಕ್ ಅಂತೇಳಿ ನಾನು ಬೀಜೋತ್ಪಾದನೆ ಮಾಡೋಕೆ ಎಣ್ಣೆ ಒಂದು ಕೊಟ್ಟಿದ್ರೆ, ಅದನ್ನು ಬೀಜೋತ್ಪಾದನೆ ಮಾಡಿ ಆಮೇಲೆ ಅಗ್ರಿ ಗ್ರ್ಯಾನ್ಯುವಲ್ಸ್ ಅಂತೇಳಿ ಅದನ್ನು ಒಂದು 10 ಪ್ಯಾಕೆಟ್ 10 ಎಕರೆಗೆ ಅಂತೇಳಿ ಕೊಟ್ಟಿದ್ರು. ಅದು ಆಮೇಲೆ ಅದನ್ನು ತೊಗೊಂಡು ನಾವು ಎಲ್ಲ ಬಿತ್ತನೆ ಮಾಡಿದ್ವಿ, ಫಸಲು ಮಾತ್ರ ಚಲೋ ಇದೆ. ಅದಕ್ಕಿಂತ ಹೇಳ್ಬೇಕಂದ್ರೆ ಆಮೇಲೆ ಅಗ್ರಿ-82 ಅಗ್ರಿ-ಮಿಕ್ ಅಂತೇಳಿ ಮಾಸ್ 3 ಎಣ್ಣೆ 2 ಥರದ ಎಣ್ಣೆ ಕೊಟ್ಟಿದ್ರು ನಮಗೆ, ಅಗ್ರಿ ಮಾಸ್ ಮತ್ತು ಅಗ್ರಿ-82 ಅಂತೇಳಿ ಅಗ್ರಿ-ಮಿಕ್ 3 ಕೂಡಿ ಅದನ್ನು ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡಿದ್ವಿ. ಸಿಂಪಡಣೆ ಮಾಡಿದಾಗ ಫಸಲು ಚಲೋ ಇದೆ ನಮಗೆ. ರಾಸಾಯನಿಕ್ಕಿಂತ ನೋಡಿದರೆ 10 ಎಕರೆ ವೆಸ್ಟೀಸ್ ಕಂಪ್ನಿಯಿಂದ ಏನು ಮಾಡಿದೆವಲ್ಲ ಆ ಪ್ರಾಡಕ್ಟ್ ಮಾತ್ರ ಒಳ್ಳೆಯ ರೀತಿ ಒಳಗೆ ಚೆನ್ನಾಗಿದೆ ಅಂತ ನಾನು ಹೇಳ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ ರಾಸಾಯನಿಕದೊಳಗೆ ಏನಿದೆ ಅಂದರೆ, ಆ ಮಾಲು ಎಲೆ ನಮ್ಮದು ಸಣ್ಣದೇ ಇದೆ, ಈ ಎಲೆ ಮಾತ್ರ ದಪ್ಪವಾಗಿ ಎತ್ತರವಾಗಿ ಹೂವಿನ ಸಂಖ್ಯೆ ಒಂದು ಎದ್ದು ಕಾಣ್ತೈತಿ, ಎತ್ತರವಾಗಿ ಬೆಳೆದಿದೆ ಎಣ್ಣೆ ಹೊಡೆದ್ರಿಂದ ಅಂತ ನಾನು ಹೇಳ್ತೇನೆ. ಇದನ್ನು ಇನ್ನೊಂದು ರೈತರು ಎಲ್ಲರೂ ಯೂಸ್ ಮಾಡೋಕೆ ವೆಸ್ಟೀಸ್ ಕಂಪ್ನಿ ಸೂಪರ್ ಐತಿ, ಅದರ ತಕ್ಕ ಇಳುವರಿ ಬೀಳ್ತೈತೆ ಅನ್ನೋದು ನನಗೆ ಕನ್ಫರ್ಮ್ ಆಗಿದೆ. ನೀವು ಯೂಸ್ ಮಾಡಿ ನೋಡಿ ಒಮ್ಮೆ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ.